ನಮಸ್ಕಾರ ಎಲ್ರಿಗೂ. ಈ ಒಂದು ವಿಡಿಯೋದಲ್ಲಿ ನಾವು ಸೆಕೆಂಡ್ PUCಯ ಥರ್ಡ್ ಚಾಪ್ಟರ್ ದಟ್ ಈಸ್ ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರನ್ನು ಲಾಸ್ಟ್ ಪಾರ್ಟ್ ದಟ್ ಈಸ್ ಇನ್ಫರ್ಟಿಲಿಟಿ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈಗಾಗಲೇ ಚಾಪ್ಟರಲ್ಲಿ ಬರುವಂತಹ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್, MTP ಹಾಗೂ STDಸ್ಗಳ ಬಗ್ಗೆ ವಿಡಿಯೋ ಅಪ್ಲೋಡ್ ಆಗಿದೆ. ಅದರ ನೋಟ್ಸ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಅವೈಲೇಬಲ್ ಇರುತ್ತೆ, ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೊಳ್ಬಹುದು. ಸೊ ಇವಾಗ ನಾವು ನೋಡ್ತಾ ಇರುವಂತಹ ಒಂದು ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ ಈ ಚಾಪ್ಟರಲ್ಲಿ, ದಟ್ ಈಸ್ ಅಬೌಟ್ ಆರ್ಟ್ಸ್. ಸೊ ಆರ್ಟ್ಸ್ ಅಂತಂದರೆ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್. ಸೊ ಏನು ಈ ಆರ್ಟ್ಸ್ ಅಂತಂದರೆ, ಯಾಕೆ ಈ ಒಂದು ಟೆಕ್ನಾಲಜಿಗಳ ಬಳಕೆ ಮಾಡ್ತಾರೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. ನಿಮಗೆ ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರ್ ಮೇಲೆ ನಿಮಗೆ ಎಕ್ಸ್ಪ್ಲೇನ್ ದ ಆರ್ಟ್ಸ್ ಅಂತ ಹೇಳಿ 5 ಮಾರ್ಕ್ಸಿಗೆ ಕೇಳಬಹುದು, ಅಥವಾ ಒಂದೊಂದೇ ಆರ್ಟ್ನ ಟೆಕ್ನಾಲಜಿಯನ್ನು ನಿಮಗೆ 2 ಅಥವಾ 3 ಸೇರಿಸಿ ನಿಮಗೆ 2 ಮಾರ್ಕ್ಸಿಗೆ, 3 ಮಾರ್ಕ್ಸಿಗೆ ಅಥವಾ 1 ಮಾರ್ಕಲ್ಲೂ ಕೂಡ ಕ್ವೆಶನ್ ಬರುತ್ತೆ. ಆ್ಯಂಡ್ CET ನೀಟ್ಗಂತೂ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾವು ಇನ್ಫರ್ಟಿಲಿಟಿ ಅಂದರೆ ಏನು? ಇನ್ಫರ್ಟಿಲಿಟಿ ಅಂದರೆ ಇನೇಬಿಲಿಟಿ ಟು ರಿಪ್ರೊಡ್ಯೂಸ್ ಅಥವಾ ಇನೇಬಿಲಿಟಿ ಟು ಪ್ರೊಡ್ಯೂಸ್ ಚಿಲ್ಡ್ರನ್ ಇನ್ ಸ್ಪೈಟ್ ಆಫ್ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಈಸ್ ಕಾಲ್ಡ್ ಆಸ್ ಇನ್ಫರ್ಟಿಲಿಟಿ. ಯಾವುದೇ ರೀತಿ ಅವರು ಪ್ರೊಟೆಕ್ಷನನ್ನು ಬಳಸ್ತೆ, ಪ್ರೊಟೆಕ್ಷನ್ ಅಂದರೆ ಇಲ್ಲಿ ಕಾಂಟ್ರಾಸೆಪ್ಟಿವ್ ಮೆಥಡ್ಗಳು, ಯಾವುದೇ ಬರ್ತ್ ಕಂಟ್ರೋಲ್ ಮೆಥಡ್ಸನ್ನು ಬಳಸದೆ ಅವರು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಕೊಂಡಾಗಲೂ ಕೂಡ ಅವರಿಗೆ ಮಕ್ಕಳು ಆಗ್ತಾ ಇಲ್ಲ ಅಂತಂದರೆ ಅದನ್ನು ನಾವು ಇನ್ಫರ್ಟಿಲಿಟಿ ಅಂತ ಕರಿತೀವಿ. ಕನ್ನಡದಲ್ಲಿ ನಾವು ಸಿಂಪಲ್ ಆಗಿ ಬಂಜೆತನ ಅಂತ ಹೇಳ್ತೀವಿ. ಓಕೆ, ಸೊ ಇಂತಹ ಒಂದು ಇನ್ಫರ್ಟಿಲಿಟಿಗೆ ಹಲವಾರು ಕಾರಣಗಳಿರ್ಬೋದು. ಫಿಸಿಕಲ್ ಆಗಿರಬಹುದು ಅಥವಾ ಕಾನ್ಜೆನೈಟಲ್ ಇರಬಹುದು, ಅಂದರೆ ಹೆರಿಡಿಟ್ರಿಯಿಂದ ಬಂದಿರುವಂಥದ್ದು ಆಗಿರಬಹುದು, ಅಥವಾ ಅವರಲ್ಲಿ ಮೆಂಟಲಿ ಡಿಸಾರ್ಡರ್ಸ್ಗಳು ಇರಬಹುದು, ಅಥವಾ ಅವರು ಎಮೋಷ್ನಲಿ ಅವರಲ್ಲಿ ಡಿಸಾರ್ಡರ್ಸ್ಗಳು ಇರಬಹುದು. ಓಕೆ, ಸೊ ಈ ರೀತಿಯಿಂದ ಇನ್ಫರ್ಟಿಲಿಟಿ ಕಾಸ್ ಆಗಿತ್ತು ಅಂದರೆ, ಸೊ ಮೈನರ್ ಪ್ರಾಬ್ಲಮ್ಸ್ ಇತ್ತು ಅಂದರೆ ಅದನ್ನು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಮೆಡಿಕೇಷನ್ ಮುಖಾಂತರ ಅದನ್ನು ಬಗೆಹರಿಸ್ಕೊಳ್ಬಹುದು. ಯಾರಿಗೆ ಈ ಒಂದು ಮೆಡಿಕೇಷನ್ನಿಂದ ಕೂಡ ಅವರಿಗೆ ಯಾವುದೇ ರೀತಿ ಉಪಯೋಗ ಆಗಿಲ್ಲ ಅಂತಂದಾಗ ಈ ಒಂದು ಆರ್ಟ್ಸ್ ಅನ್ನುವಂತಹ ಟೆಕ್ನಾಲಜಿಗಳು ಬರುತ್ತೆ. ಸೊ ಏನು ಆರ್ಟ್ಸ್ ಅಂತಂದರೆ, ದೇ ಆರ್ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್. ಅಂದರೆ ದೀಸ್ ಆರ್ ದ ಸ್ಪೆಷಲ್ ಟೆಕ್ನಿಕ್ಸ್. ಇವು ಸ್ಪೆಷಲ್ ಟೆಕ್ನಿಕ್ಸ್ಗಳಾಗಿದೆ. ಯಾಕೆ? ಟು ಅಸಿಸ್ಟ್ ದ ಇನ್ಫರ್ಟೈಲ್ ಕಪಲ್, ಅಂದರೆ ಮಕ್ಕಳಾಗದೇ ಇರುವಂತಹ ಒಂದು ಕಪಲ್ಗೆ, ಓಕೆ, ಅಂದರೆ ದಂಪತಿಗಳಿಗೆ ಈ ಒಂದು ಸ್ಪೆಷಲ್ ಟೆಕ್ನಿಕ್ಸ್ನ ಮುಖಾಂತರ ಅವರಿಗೂ ಕೂಡ ಮಕ್ಕಳಾಗೋ ತರಹ ಮಾಡಬಹುದು. ಇಂತಹ ಟೆಕ್ನಾಲಜಿಗಳನ್ನು ನಾವು ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್ ಅಥವಾ ಆರ್ಟ್ಸ್ ಅಂತ ಹೇಳಿ ಕರಿತೀವಿ. ಯಾವ್ಯಾವುದೆಲ್ಲ ಇದೆ ಆರ್ಟ್ಸ್ ಅಂತ ನೋಡೋದಾದರೆ, ಮೊದಲಿಗೆ ನಾವು ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ನೋಡ್ತೀವಿ. ಏನು ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತಂದರೆ, ಇನ್ ವಿಟ್ರೋ ಅಂತಂದರೆ ಔಟ್ಸೈಡ್ ಅಂತ ಅರ್ಥ. ಓಕೆ, ಸೊ ಇನ್ ವಿಟ್ರೋ ಮೀನ್ಸ್ ಔಟ್ಸೈಡ್ ಅಂತ ಅರ್ಥ. ಏನು ಔಟ್ಸೈಡ್ ಆಗ್ತಾ ಇದೆ? ಔಟ್ಸೈಡ್ ದ ಬಾಡಿ ಫರ್ಟಿಲೈಸೇಷನ್ ಆದರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಸೊ ಔಟ್ಸೈಡ್ ದ ಬಾಡಿ ಫರ್ಟಿಲೈಸೇಷನ್ ಅಕರ್ ಆದರೆ ಅದನ್ನು ಇನ್ ವಿಟ್ರೋ ಅಂತ ಕರಿತೀವಿ. ಸೊ ಇದನ್ನೇ ಕಾಮನ್ ಆಗಿ ಟೆಸ್ಟ್ ಟ್ಯೂಬ್ ಬೇಬಿ ಪ್ರೋಗ್ರಾಮ್ ಅಂತ ಕರಿತೀವಿ. ಸೊ ಟೆಸ್ಟ್ ಟ್ಯೂಬ್ ಬೇಬಿ ಪ್ರೋಗ್ರಾಮ್ ಅಂದರೆ ಏನು? ಟೆಸ್ಟ್ ಟ್ಯೂಬಲ್ಲಿ ಬೆಳೀತಾವ ಮಗು? ಇಲ್ಲ. ಟೆಸ್ಟ್ ಟ್ಯೂಬ್ ಬೇಬಿ ಪ್ರೋಗ್ರಾಮ್ ಅಂತಂದರೆ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ, ನೋಡಿ, ಓವಮ್ ಮತ್ತು ಸ್ಪರ್ಮನ್ನು ಕಲೆಕ್ಟ್ ಮಾಡ್ತಾರೆ. ಕಪಲ್ಲಿಂದ ಆಗಿರ್ಬೋದು ಅಥವಾ ಡೋನರ್ಸಿಂದ ಆಗಿರ್ಬೋದು. ಇನ್ ಕೇಸ್ ಕಪಲ್ಗೆ ಓವಮ್ ಪ್ರೊಡ್ಯೂಸ್ ಆಗ್ತಾಯಿಲ್ಲ, ಸ್ಪರ್ಮ್ಸ್ ಪ್ರೊಡ್ಯೂಸ್ ಆಗ್ತಾಯಿಲ್ಲ, ಅಥವಾ ಅದರಲ್ಲಿ ಏನಾದರೂ ತೊಂದರೆ ಇದೆ ಅಂದರೆ ಡೋನರ್ಸ್ ಕಡೆಯಿಂದ ನಾವು ಓವಮನ್ನು ಮತ್ತು ಸ್ಪರ್ಮನ್ನು ಕಲೆಕ್ಟ್ ಮಾಡಿಬಿಟ್ಟು ಅವುಗಳನ್ನು ನಾವು ಲ್ಯಾಬೊರೇಟ್ರಿನಲ್ಲಿ ಇಂಡ್ಯೂಸ್ ಮಾಡ್ತಾ ಇದ್ದೀವಿ ಫಾರ್ ಫರ್ಟಿಲೈಸೇಷನ್. ಓಕೆ, ಸೊ ಲ್ಯಾಬೊರೇಟ್ರಿನಲ್ಲಿ ಏನು ಮಾಡ್ತೀವಿ ನಾವು? ಓವಮ್ ಮತ್ತು ಸ್ಪರ್ಮ್ ಫ್ಯೂಸ್ ಆಗೋ ತರಹ ಅದನ್ನು ಇಂಡ್ಯೂಸ್ ಮಾಡೋದು. ಓಕೆ, ಸೊ ಇಂಡ್ಯೂಸ್ ಮಾಡಿದಾಗ ಏನಾಗುತ್ತೆ? ಅಲ್ಲಿ ದೇರ್ ವಿಲ್ ಬಿ ಫರ್ಟಿಲೈಸೇಷನ್. ಓಕೆ, ಸೊ ಈ ರೀತಿಯಾಗಿ ಔಟ್ಸೈಡ್ ದ ಲ್ಯಾಬೊರೇಟ್ರಿ ಫರ್ಟಿಲೈಸೇಷನ್ ಮಾಡಿಸೋದನ್ನು ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ನಾವು ಕರಿತೀವಿ. ಓಕೆ, ಸೊ ಇದು IVF ಅಂತ ಕೂಡ ಕರೀತಾರೆ. ಸೊ ದಿಸ್ ಟೆಕ್ನಿಕ್ ಈಸ್ ಕಾಲ್ಡ್ ಆ್ಯಸ್ IVF. ಓಕೆ, ಸೊ ನಿಮಗೆ ಎಕ್ಸಾಮಲ್ಲಿ ಏನು ಕೇಳ್ತಾರೆ? ಎಕ್ಸ್ಪ್ಲೇನ್ IVF ET ಅಂತ ಕೇಳ್ತಾರೆ. ಓಕೆ, ಸೊ ಏನು ಈ ET ಅಂತ ನೆಕ್ಸ್ಟ್ ನೋಡೋಣ ಇವಾಗ. ಓಕೆ, ಸೊ ನಾವು ಈ ಲ್ಯಾಬೊರೇಟ್ರಿನಲ್ಲಿ ಫಾರ್ಮ್ ಆದಂತಹ ಝೈಗೋಟ್ ಏನಿದೆ, ಸೊ ಲ್ಯಾಬೊರೇಟ್ರಿನಲ್ಲಿ ಇವಾಗ ಝೈಗೋಟ್ ಫಾರ್ಮ್ ಆಗಿದೆ ಫರ್ಟಿಲೈಸೇಷನ್ ಆಗಿ. ಈ ಒಂದು ಫಾರ್ಮ್ ಆಗಿರುವಂತಹ ಝೈಗೋಟನ್ನು, IVF ಮುಖಾಂತರ ಫಾರ್ಮ್ ಆಗಿರೋ ಝೈಗೋಟನ್ನು ಫೀಮೇಲ್, ಅಂದರೆ ಯಾವ ಒಂದು ಕಪಲ್ ಮಗುವನ್ನು ಪಡಿಬೇಕು ಅಂತಿರ್ತಾರೆ, ಸೊ ಆ ಒಂದು ಫೀಮೇಲ್ನ
ಫೆಲೋಪಿಯನ್ ಟ್ಯೂಬ್ ಒಳಗಡೆ ಈ ಝೈಗೋಟನ್ನು ಇನ್ಸರ್ಟ್ ಮಾಡ್ತಾರೆ. ಸೊ ನಂತರ ಇಲ್ಲಿಂದ ಝೈಗೋಟ್ ಏನಾಗುತ್ತೆ, ನ್ಯಾಚುರಲ್ ಕ್ಲೀವೇಜ್ ಆಗಿಬಿಟ್ಟು ಅದೇನಾಗುತ್ತೆ, ಇಲ್ಲಿ ಇಂಪ್ಲಾಂಟೇಷನ್ ಆಗಿ ಬೇಬಿ ಆಗಿ ಅದು ಕಂಪ್ಲೀಟ್ ಆಗಿ ನಾರ್ಮಲ್ ಆಗಿ ಗ್ರೋತ್ ಆಗುತ್ತೆ. ಸೊ ದಿಸ್ ಈಸ್ ಒನ್ ಟೆಕ್ನಿಕ್ ZIFT. ಇನ್ನೊಂದು ಟೆಕ್ನಿಕ್ ಯಾವುದು ಅಂತಂದರೆ ET ಅಂತ ನಾವು ಕರಿತೀವಿ. ದಟ್ ಈಸ್ IVF ET ಅಂತಂದರೆ ನೀವೇನು ಬರಿಬೇಕು, ಮೊದಲು IVF ಟೆಕ್ನಾಲಜಿಯನ್ನು ಬರೆದು ನೆಕ್ಸ್ಟ್ ETಯನ್ನು ಬರಿಬೇಕು. ಏನಾಗುತ್ತೆ ಇಲ್ಲಿ ಅಂತಂದರೆ ನಾವು ಡೈರೆಕ್ಟಾಗಿ ಝೈಗೋಟನ್ನು ಹಾಕಿದರೆ ಜಿಫ್ಟ್ ಆಯಿತು. ಇಲ್ಲ ನಾವು ಲ್ಯಾಬೊರೇಟ್ರಿನಲ್ಲಿ ಈ ಝೈಗೋಟನ್ನು ಇನ್ನೂ ನಾವು ಬೆಳೆಯೋದಕ್ಕೆ ಬಿಟ್ವಿ. ಓಕೆ, ಸೊ ಈ ಝೈಗೋಟನ್ನು ನಾವು ಬೆಳೆಯೋದಕ್ಕೆ ಬಿಟ್ವಿ. ಅವಾಗೇನಾಗುತ್ತೆ, ಅದು 2 ಸೆಲ್ 4 ಸೆಲ್ 8 ಸೆಲ್ ಈ ರೀತಿಯಾಗಿ ಏನಾಗುತ್ತೆ, ಅದು ಎಂಬ್ರಿಯೋ ಫಾರ್ಮ್ ಆಗುತ್ತೆ. ಓಕೆ, ಸೊ ಏನಾಗುತ್ತೆ, ಅದು ಎಂಬ್ರಿಯೋ ಆಗಿ ಲ್ಯಾಬೊರೇಟ್ರಿನಲ್ಲಿ ನಮಗೆ ಅದು ಫಾರ್ಮ್ ಆಗುತ್ತೆ. ಸೊ ಇವಾಗ ಈ ಎಂಬ್ರಿಯೋನ ತೊಗೊಂಡ್ಬಿಟ್ಟು ನಾವು ದಟ್ ಈಸ್ ಎಷ್ಟಿರಬೇಕು, ಆ ಎಂಬ್ರಿಯೋ ಮೋರ್ ದ್ಯಾನ್ 8 ಬ್ಲಾಸ್ಟೋಮಿಯರ್ ಸ್ಟೇಜ್ ಇರಬೇಕು. ಓಕೆ, ಸೊ ಒಂದೊಂದು ಕ್ಲೀವೇಜ್ ಆದಂತಹ ಒಂದೊಂದು ಪಾರ್ಟನ್ನು ನಾವು ಬ್ಲಾಸ್ಟೋಮಿಯರ್ ಅಂತ ಕರಿತೀವಿ, ಹೌದಾ. ಸೊ ಈ ಒಂದು ಮೋರ್ ದ್ಯಾನ್ 8 ಬ್ಲಾಸ್ಟೋಮಿಯರ್ ಹೊಂದಿರುವಂತಹ ಎಂಬ್ರಿಯೋನ ತಗೊಂಡು ನಾವು ಡೈರೆಕ್ಟಾಗಿ ಯುಟೆರಸ್ಸಿಗೆ ಹಾಕ್ತೀವಿ ಇವಾಗ. ಓಕೆ, ಸೊ ಇವಾಗ ಇದನ್ನೇನು ಮಾಡ್ತೀವಿ, ನಾವು ಡೈರೆಕ್ಟಾಗಿ ಯುಟೆರಸ್ಸಿಗೆ ಹಾಕಿದ್ವಿ. ಸೊ ಇದನ್ನೇ ಏನಂತ ಕರೀತಾರೆ, ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಕರೀತಾರೆ. ಸೊ ಎಂಬ್ರಿಯೋ ಫಾರ್ಮ್ಡ್ ಬೈ IVF ಮುಖಾಂತರ ಎಂಬ್ರಿಯೋ ಫಾರ್ಮ್ ಆಯಿತು. ಈ ಎಂಬ್ರಿಯೋನ ನಾವೇನು ಮಾಡಿದ್ವಿ, ಟು ದ ಯುಟೆರಸ್ ಆಫ್ ದ ಫೀಮೇಲ್ ಹಾಕ್ತೀವಿ. ಯಾಕೆ ಯುಟೆರಸ್ಸಿಗೆ ಹಾಕ್ತೀವಿ, ಬಿಕಾಸ್ ಮೋರ್ ದ್ಯಾನ್ 8 ಅಂತಂದರೆ ಅದೇನಾಗಿರುತ್ತೆ, ಬ್ಲಾಸ್ಟುಲಾ ಸ್ಟೇಜ್ ಆಗಿರುತ್ತೆ. ಸೊ ಬ್ಲಾಸ್ಟುಲಾ ಸ್ಟೇಜ್ ಇಟ್ ಈಸ್ ರೆಡಿ ಫಾರ್ ಇಂಪ್ಲಾಂಟೇಷನ್, ರೈಟ್. ಸೊ ಇಂಪ್ಲಾಂಟೇಷನ್ ಆಗಿಬಿಟ್ಟು ನ್ಯಾಚುರಲ್ ಆಗಿ ಅದು ಎಂಬ್ರಿಯೋ ಬೇಬಿ ಆಗಿ ಡೆವಲಪ್ ಆಗುತ್ತೆ ಇನ್ಸೈಡ್ ದ ಯುಟೆರಸ್ ಆಫ್ ದ ಫೀಮೇಲ್. ಓಕೆ, ಸೊ ಇದನ್ನು ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಅಥವಾ ಇಂಟ್ರಾ ಯುಟರೈನ್ ಟ್ರಾನ್ಸ್ಫರ್ ಅಂತ ಕರಿತೀವಿ. ಅಂದರೆ ಯುಟೆರಸ್ನ ಒಳಗಡೆ ಟ್ರಾನ್ಸ್ಫರ್ ಆಗ್ತಾ ಇದೆ ಯಾವುದು, ಎಂಬ್ರಿಯೋ. ಸೊ IVF ET ಅಂದರೆ ನೀವು IVFನ ಬರೆದು ಈ ETಯನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ, ಸೊ ಡೈರೆಕ್ಟಾಗಿ ಝೈಗೋಟನ್ನು ಹಾಕಿದರೆ ಝೈಗೋಟ್ ಇಂಟ್ರಾಫ್ಯಾಲೋಪಿಯನ್ ಟ್ರಾನ್ಸ್ಫರ್, ಮೋರ್ ದ್ಯಾನ್ 8 ಬ್ಲಾಸ್ಟೋಮಿಯರ್ ಸ್ಟೇಜ್ವರೆಗೂ ಅದು ಡೆವಲಪ್ ಆಗೋವರೆಗೂ ಕಾದು ಆ ಎಂಬ್ರಿಯೋನ ನಾವು ಯುಟೆರಸ್ ಒಳಗಡೆ ಹಾಕಿದರೆ ಎಂಬ್ರಿಯೋ ಟ್ರಾನ್ಸ್ಫರ್. ಓಕೆ, ಸೊ ನಾವು ಇನ್ ವಿಟ್ರೋ ಫರ್ಟಿಲೈಸೇಷನ್ನಲ್ಲಿ ನಮಗೆ ZIFT ಬರುತ್ತೆ ಹಾಗೂ ET ಬರ್ತಾ ಇದೆ. ಸೊ ಇನ್ನೊಂದು ಮೂರನೇದು ಯಾವುದು ಅಂತಂದರೆ ICSI ಅಂದರೆ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್. ಸೊ ಇದರಲ್ಲಿ ಏನು ಮಾಡ್ತೀವಿ ಅಂತಂದರೆ ಡೈರೆಕ್ಟ್ಲಿ ಇಂಜೆಕ್ಟಿಂಗ್ ದ ಸ್ಪರ್ಮ್ ಇಂಟು ದ ಸೈಟೋಪ್ಲಾಸಮ್ ಆಫ್ ದ ಓವಮ್ ಟು ಫಾರ್ಮ್ ದ ಎಂಬ್ರಿಯೋ ಇನ್ ಲ್ಯಾಬೊರೇಟ್ರಿ. ಅಂದರೆ ಇಲ್ಲೇನು ಮಾಡ್ತಾ ಇದ್ದೀವಿ ನಾವು, ಸೊ ಲ್ಯಾಬೊರೇಟ್ರಿನಲ್ಲಿ ನಾವು ಒಂದು ಓವಮನ್ನು ತಗೊಂಡು ನೆಕ್ಸ್ಟ್ ಒಂದು ಇಂಜೆಕ್ಷನ್ನಲ್ಲಿ, ಓಕೆ, ಸೊ ಒಂದು ಇಂಜೆಕ್ಷನ್ ಮುಖಾಂತರ ನಾವು ಏನನ್ನು ಇಂಜೆಕ್ಟ್ ಮಾಡ್ತಾ ಇದ್ದೀವಿ, ವಿ ಆರ್ ಇಂಜೆಕ್ಟಿಂಗ್ ದ ಸ್ಪರ್ಮ್. ಓಕೆ, ಸೊ ಸ್ಪರ್ಮನ್ನು ತಗೊಂಡು ಇಂಜೆಕ್ಷನ್ ಮುಖಾಂತರ ಡೈರೆಕ್ಟಾಗಿ ಇಂಟು ದ ಸೈಟೋಪ್ಲಾಸಮ್ ಆಫ್ ದ ಎಗ್ ಅಥವಾ ಓವಮ್ ನಾವೇನು ಮಾಡ್ತಾ ಇದ್ದೀವಿ, ಇಂಜೆಕ್ಟ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಬೈ ಇಂಜೆಕ್ಷನ್. ಸೊ ಈ ಒಂದು ಮೆಥಡನ್ನು ಏನಂತ ಕರೀತಾರೆ, ಇಂಟ್ರಾ ಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್. ಓಕೆ, ಸೊ ಹೆಸರೇ ಹೇಳ್ತಾ ಇದೆ. ಸೊ ಇಲ್ಲಿ ಈ ತರಹ ನಾವು ಎರಡನ್ನೂ ಇಂಡ್ಯೂಸ್ ಮಾಡ್ತಾ ಇದ್ದೀವಿ. ನಾವಾಗಿಯೇ ಎಗ್ಗನ್ನು ತೊಗೊಂಡು ನಾವಾಗೇ ಆ ಸ್ಪರ್ಮನ್ನು ಅದಕ್ಕೆ ಅದರ ಸೈಟೋಪ್ಲಾಸಮ್ ಒಳಗಡೆ ಇಂಜೆಕ್ಷನ್ ಮುಖಾಂತರ ಇಂಜೆಕ್ಟ್ ಮಾಡ್ತೀವಿ. ಇಂಜೆಕ್ಟ್ ಮಾಡಿದ ಮೇಲೆ ಅದೇನಾಗುತ್ತೆ, ಲ್ಯಾಬೊರೇಟ್ರಿನಲ್ಲೇ ಝೈಗೋಟ್ ಆಗಿ ಡೆವಲಪ್ ಆಗುತ್ತೆ. ನೆಕ್ಸ್ಟ್ ಅದೇ ಝೈಗೋಟನ್ನು ನಾವೇನಾಗಿ ಬೆಳೆಸ್ತೀವಿ, ಎಂಬ್ರಿಯೋ ಆಗಿ ಬೆಳೆಸ್ತೀವಿ. ಓಕೆ, ಸೊ ದಿಸ್ ಈಸ್ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್. ಇವನ್ನೆಲ್ಲ ನಿಮಗೆ 1 ಮಾರ್ಕಿಗೂ ಕೇಳ್ತಾರೆ. ZIFT ಅಂದರೆ ಏನು, ICSI ಅಂದರೆ ಏನು. ಓಕೆ, ಸೊ ಇವೆಲ್ಲ ಪಾಸಿಬಲ್ 1 ಮಾರ್ಕ್ ಕ್ವೆಶನ್ ಆಲ್ಸೋ, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇದಿಷ್ಟು ಇನ್ ವಿಟ್ರೋ ಫರ್ಟಿಲೈಸೇಷನ್ ಮೆಥಡ್ಸ್ ಆಯಿತು. ಅಂದರೆ ಫರ್ಟಿಲೈಸೇಷನ್ ಎಲ್ಲಾಗ್ತಿದೆ, ಇಲ್ಲಿ ಬಾಡಿಯ ಹೊರಗಡೆ ಆಗ್ತಾ ಇದೆ. ನಾವು ನೆಕ್ಸ್ಟ್ ಮೆಥಡ್ ನಾವು ನೋಡ್ತಾ ಇರುವಂಥದ್ದು ಇನ್ ವಿವೋ ಫರ್ಟಿಲೈಸೇಷನ್. ಇನ್ ವಿವೋ ಅಂತಂದ್ರೇನು, ಇನ್ ವಿವೋ ಅಂತಂದರೆ ಇನ್ಸೈಡ್. ಸೊ ಫರ್ಟಿಲೈಸೇಷನ್ ಎಲ್ಲಿ ಆಗ್ತಾ ಇದೆ, ಇಲ್ಲಿ ಇನ್ಸೈಡ್ ದ ಫೀಮೇಲ್ ಬಾಡಿ ಆಗ್ತಾ ಇದೆ. ಅದನ್ನು ಇನ್ ವಿವೋ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಸೊ ಈ ರೀತಿಯಾಗಿಯೂ ಕೂಡ ಕಪಲ್ ಕ್ಯಾನ್ ಹ್ಯಾವ್ ದ ಚೈಲ್ಡ್. ಯಾವ ರೀತಿ ಅಂತಂದರೆ ನೋಡಿ, ಫರ್ಟಿಲೈಸೇಷನ್ ಬಾಡಿ ಒಳಗಡೆನೆ, ಫೀಮೇಲ್ ಬಾಡಿ ಒಳಗಡೆನೆ ಆಗೋ ತರಹ ಮಾಡಬಹುದು. ಹೇಗೆ ಅಂದರೆ ಮೊದಲನೇದು GIFT ಅಂದರೆ ಗಿಫ್ಟ್ ಅಂತ ನೀವು ಕರಿಬೋದು. ಏನು ಗಿಫ್ಟ್ ಇದು ಅಂತಂದರೆ ನೋಡಿ, ಇದು ಗ್ಯಾಮೆಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್. ಓಕೆ, ಸೊ ಇದನ್ನು ಗಿಫ್ಟ್ ಅಂತಾನೆ ನೀವು ನೆನ್ಪಿಟ್ಕೊಳ್ಬಹುದು. ಯಾಕೆ ಅಂದರೆ ಇಲ್ಲೇನಾಗ್ತಾ ಇದೆ ಅಂದರೆ ಈ ಗಿಫ್ಟನ್ನು ಯಾವಾಗ ಮಾಡ್ತಾರೆ ಅಂದರೆ ಯಾವ ಒಂದು ಫೀಮೇಲ್ ಶಿ ಕೆನಾಟ್ ಪ್ರೊಡ್ಯೂಸ್ ಓವಮ್, ಹೌದಾ. ಸೊ ಹಾಗಾಗಿ ಇವಾಗ ಫಾರ್ ಎಕ್ಸಾಂಪಲ್ ಹಸ್ಬೆಂಡ್ ಆ್ಯಂಡ್ ವೈಫ್ ಬಂದಿದ್ದಾರೆ ಫಾರ್ ದಿಸ್ ಆರ್ಟ್ ಟೆಕ್ನಾಲಜಿ
ರೈಟ್. ಸೊ ವೈಫ್ ಶಿ ಕೆನಾಟ್ ಪ್ರೊಡ್ಯೂಸ್ ಓವಮ್, ಹೌದಾ. ಸೊ ಓವಮ್ಮೇ ಪ್ರೊಡ್ಯೂಸ್ ಆಗಲಿಲ್ಲ ಅಂದರೆ ಅಲ್ಲಿ ಫರ್ಟಿಲೈಸೇಷನ್ ಆಗೋದಕ್ಕೆ ಫೀಮೇಲ್ ಗ್ಯಾಮೆಟ್ ಇಲ್ಲ ಅಂದರೆ ಆಬ್ವಿಯಸ್ಲಿ ಫರ್ಟಿಲೈಸೇಷನ್ ಆಗಲ್ಲ. ಸೊ ಬಟ್ ಅವರಲ್ಲಿ ಫೆಲೋಪಿಯನ್ ಟ್ಯೂಬ್ ಎಲ್ಲ ನಾರ್ಮಲ್ ಆಗಿದೆ, ಯುಟೆರಸ್ ಎಲ್ಲ ನಾರ್ಮಲ್ ಆಗಿದೆ, ಅಲ್ಲಿ ಬೇಬಿ ಡೆವಲಪ್ ಆಗೋದಕ್ಕೆ ಎಲ್ಲ ಕಂಡೀಷನ್ಸು ಚೆನ್ನಾಗಿದೆ. ಆದರೆ ಅವರು ಓವಮ್ ಮಾತ್ರ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ. ಸೊ ಅಂತಹ ಕಂಡೀಷನ್ನಲ್ಲಿ ಏನು ಮಾಡ್ತಾರೆ ಅಂದರೆ ಬೇರೆ ಡೋನರ್ ಫೀಮೇಲಿಂದ ಓವಮನ್ನು ಮಾತ್ರ ತೊಗೊಂಡ್ಬಿಟ್ಟು ಆ ಓವಮನ್ನು ಟು ದ ಅನದರ್ ಫೀಮೇಲ್ಸ್ ಫೆಲೋಪಿಯನ್ ಟ್ಯೂಬ್ ಟ್ರಾನ್ಸ್ಫರ್ ಮಾಡ್ತಾರೆ. ಅಂದರೆ ಓವಮ್ ಪ್ರೊಡ್ಯೂಸ್ ಆಗಿದೆ, ಈ ಓವಮನ್ನು ತೊಗೊಂಡ್ಬಿಟ್ಟು ಏನು ಮಾಡ್ತಾ ಇದ್ದಾರೆ, ಇನ್ನೊಂದು ಫೀಮೇಲ್, ಓಕೆ, ಸೊ ಅನದರ್ ಫೀಮೇಲ್ ಹೂ ಕೆನಾಟ್ ಪ್ರೊಡ್ಯೂಸ್ ದ ಓವಮ್, ಓಕೆ, ಸೊ ಅವರು ಓವಮನ್ನು ಪ್ರೊಡ್ಯೂಸ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಅವರ ಒಂದು ಫೆಲೋಪಿಯನ್ ಟ್ಯೂಬ್ಗೆ ಈ ಓವಮನ್ನು ತೊಗೊಂಡು ಹಾಕ್ತಾರೆ. ಓಕೆ, ಸೊ ಈ ಓವಮ್ ಹಾಕಿದಾಗ ಏನಾಗುತ್ತೆ, ನಾರ್ಮಲ್ ಆಗಿ ಇನ್ಸೆಮಿನೇಷನ್ ಆದಾಗ ಸ್ಪರ್ಮ್ಸ್ಗಳು ಎಂಟರ್ ಆಗಿ ಅಲ್ಲಿ ಫರ್ಟಿಲೈಸೇಷನ್ ಆಗಿ ಝೈಗೋಟ್, ಅದಾದ ನಂತರ ಎಂಬ್ರಿಯೋ, ಅದಾದ ನಂತರ ಪ್ರೆಗ್ನೆನ್ಸಿ ಮೇಂಟೈನ್ ಆಗುತ್ತೆ. ಓಕೆ, ಸೊ ಇಲ್ಲಿ ಗಿಫ್ಟ್ ಅಂತ ಯಾಕೆ ನೆನ್ಪಿಟ್ಕೊಳ್ಳಿ ಅಂದರೆ ನೋಡಿ, ಡೋನರ್ ಫೀಮೇಲ್ ಆ ಒಂದು ಫೀಮೇಲಿಗೆ ಏನು ಮಾಡ್ತಾ ಇದ್ದಾರೆ, ಓವಮನ್ನು ಗಿಫ್ಟಾಗಿ ಕೊಡ್ತಾ ಇದ್ದಾರೆ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಓವಮನ್ನು ಗಿಫ್ಟಾಗಿ ಕೊಡ್ತಾ ಇದ್ದಾರೆ. ಓಕೆ, ಸೊ ದಿಸ್ ಈಸ್ ಅಬೌಟ್ GIFT. ಓಕೆ, ನೆಕ್ಸ್ಟ್ ಟೆಕ್ನಿಕ್ ಯಾವುದು ಅಂತಂದರೆ ದಟ್ ಈಸ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್, ದಟ್ ಈಸ್ AI ಅಂತ ಕರಿತೀವಿ. ಸ್ಪರ್ಮ್ ಕೌಂಟ್ ಇರಬಹುದು, ಓಕೆ, ಸೊ ಲೋ ಸ್ಪರ್ಮ್ ಕೌಂಟ್ ಇರಬಹುದು, ಅಥವಾ ಮೊಟಿಲಿಟಿ ಕಡಿಮೆ ಇರಬಹುದು. ಸ್ಪರ್ಮ್ನ ಮೊಟಿಲಿಟಿ ಅಂದರೆ ಮೂಮೆಂಟ್ ಕಡಿಮೆ ಇರಬಹುದು, ಅಥವಾ ಅವರಲ್ಲಿ ಇನ್ಸೆಮಿನೇಷನ್ ಮಾಡೋದಕ್ಕಾಗ್ತಾ ಇರಬಹುದು, ಅಥವಾ ಎಜಾಕ್ಯುಲೇಷನ್ ಆಗದೇ ಇರಬಹುದು. ಓಕೆ, ಸೊ ಇದು ಯಾವುದೇ ಕಂಡೀಷನ್ ಇದ್ರೂ ಸೊ ಅಂತಹ ಕಂಡೀಷನ್ನಲ್ಲಿ ಏನು ಮಾಡ್ತಾರೆ, ಆರ್ಟಿಫಿಷಿಯಲ್ ಆಗಿ ಫೀಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟಿಗೆ ಸೆಮನ್ನನ್ನು ಇಂಟ್ರೊಡ್ಯೂಸ್ ಮಾಡುವಂಥದ್ದು. ಓಕೆ, ಸೊ ಏನು ಮಾಡ್ತಾರೆ, ಇನ್ ಕೇಸ್ ಹಸ್ಬೆಂಡ್ ಅಲ್ಲಿ ಸೆಮನ್ ಕರೆಕ್ಟ್ ಆಗಿದೆ ಅಂದರೆ, ಸ್ಪರ್ಮ್ಸ್ಗಳ ಅಮೌಂಟ್ ಕರೆಕ್ಟ್ ಆಗಿದೆ, ಹೆಲ್ದಿ ಆಗಿದೆ ಅಂದರೆ ಅವರಿಂದಾನೇ ಸೆಮನ್ನನ್ನು ಕಲೆಕ್ಟ್ ಮಾಡ್ತಾರೆ. ಇಲ್ಲ ಅವರಲ್ಲಿ ಸ್ಪರ್ಮ್ಸಲ್ಲಿ ಪ್ರಾಬ್ಲಮ್ ಇದೆ ಅಂದರೆ ಡೋನರ್ ಕಡೆಯಿಂದ, ಅಂದರೆ ಬೇರೆ ಇನ್ನೊಬ್ಬ ವ್ಯಕ್ತಿ ಕಡೆಯಿಂದ ಸೆಮನ್ನನ್ನು ಕಲೆಕ್ಟ್ ಮಾಡಿ ಡೋನರ್ ಕಡೆಯಿಂದ ನೆಕ್ಸ್ಟ್ ಅದನ್ನು ಏನು ಮಾಡ್ತಾರೆ, ಆರ್ಟಿಫಿಷಿಯಲ್ ಆಗಿ ಇಟ್ ಈಸ್ ಇಂಟ್ರೊಡ್ಯೂಸ್ಡ್ ಇನ್ ಟು ದ ವೆಜೈನಾ ಆರ್ ದ ಯುಟರಸ್ ಆಫ್ ದ ಫೀಮೇಲ್. ಓಕೆ, ಸೊ ಅಂದರೆ ಸೊ ಇನ್ ಟು ದ ಯುಟರಸ್ ಏನು ಮಾಡ್ತಾರೆ, ಸೊ ಇನ್ ಟು ದ ವೆಜೈನಾ ಆರ್ ದ ಯುಟರಸ್ ಆರ್ಟಿಫಿಷಿಯಲ್ ಆಗಿ ಸೆಮನ್ನನ್ನು ಏನು ಮಾಡ್ತಾರೆ, ಇಂಟ್ರೊಡ್ಯೂಸ್ ಮಾಡ್ತಾರೆ. ಓಕೆ, ಸೊ ಇದನ್ನೇ ಏನಂತ ಕರೀತಾರೆ, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂತ ಕರಿತೀವಿ. ಓಕೆ, ಸೊ ಇಂಟು ದ ಯುಟರಸ್ ಮಾಡಿದರೆ ಇಂಟ್ರಾಯುಟರೈನ್ ಇನ್ಸೆಮಿನೇಷನ್ ಅಂತ ಕರಿತೀವಿ. ಓಕೆ, ವೆರಿ ಸಿಂಪಲ್. ಸೊ ನೀವು ಏನು ನೆನ್ಪಿಟ್ಕೊಳ್ಬೇಕು, AIನ ಯಾವಾಗ ಕಂಡಕ್ಟ್ ಮಾಡ್ತಾರೆ, GIFTಯನ್ನು ಯಾವಾಗ ಕಂಡಕ್ಟ್ ಮಾಡ್ತಾರೆ, ಬಿಕಾಸ್ CETನಲ್ಲಿ ಇದೇ ತರಹ ಕ್ವಶನ್ ಕೇಳ್ತಾರೆ ಅವರು. ಓಕೆ, ಸೊ ಫೀಮೇಲ್ ಈಸ್ ಅನೇಬಲ್ ಟು ಓವ್ಯುಲೇಟ್, ಅವರಲ್ಲಿ ಯಾವ ತರಹ ಆರ್ಟ್ ಟೆಕ್ನಾಲಜಿ ಇನ್ ದ ಫಾಲೋವಿಂಗ್ ಆಪ್ಷನ್ಸಲ್ಲಿ ಚೂಸ್ ಮಾಡಿ ಅಂತಾರೆ. ಯಾವುದು, ಗಿಫ್ಟ್. ಸೊ ಮೇಲಲ್ಲಿ ಪ್ರಾಬ್ಲಮ್ ಇದೆ, ಅವರಲ್ಲಿ ಸ್ಪರ್ಮ್ ಕೌಂಟ್ ಕಡಿಮೆ ಇದೆ, ಅಥವಾ ಅವ್ರು ಇನ್ಸೆಮಿನೇಟ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಯಾವ ಟೆಕ್ನಿಕ್ ಬಳಸ್ತೀವಿ, AI ಅಂದರೆ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ನ ಬಳಸ್ತೀವಿ. ನೋಡಿ, ಎರಡೂ ಟೆಕ್ನಿಕಲ್ಲೂ ಏನಾಗ್ತಾ ಇದೆ, ಫರ್ಟಿಲೈಸೇಷನ್ ಏನಾಗ್ತಾ ಇದೆ, ಬಾಡಿಯ ಒಳಗಡೆ ಆಗ್ತಾ ಇದೆ. ಸೊ ಇವು ಎರಡು ಇನ್ ವಿವೋಗೆ ಎಕ್ಸಾಂಪಲ್. ಓಕೆ, ಸೊ ಇದಿಷ್ಟು ಏನಾಗಿತ್ತು ಅಂತಂದರೆ ಆರ್ಟ್ಸ್ ಅಥವಾ ಇನ್ಫರ್ಟಿಲಿಟಿಗೆ ಅಸಿಸ್ಟ್ ಮಾಡುವಂಥ ಟೆಕ್ನಾಲಜಿ ಆಗಿತ್ತು. ನೋಡಿ, 5 ಮಾರ್ಕ್ಸಿಗೆ ಕೇಳಬಹುದು. ಆರ್ಟ್ಸನ್ನು ಡೆಫಿನೇಷನ್ ಬರೆದು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಇಲ್ಲ 2 ಮಾರ್ಕ್ಸ್ 3 ಮಾರ್ಕ್ಸಿಗೆ ಅವರೇ ಕೇಳ್ತಾರೆ, ಎಕ್ಸ್ಪ್ಲೇನ್ ZIFT ಅಥವಾ ಎಕ್ಸ್ಪ್ಲೇನ್ IVF ET, ಓಕೆ, ಅಥವಾ ಎಕ್ಸ್ಪ್ಲೇನ್ GIFT ಅಥವಾ ಎಕ್ಸ್ಪ್ಲೇನ್ ICSI ಅಥವಾ AI, ಈ ತರಹ ಕೇಳ್ತಾರೆ. ಓಕೆ, ಸೊ ನೀವು ಬರೀಬೇಕಾಗುತ್ತೆ. ಇನ್ನು ಇವೆಲ್ಲ ಟೆಕ್ನಾಲಜಿಯನ್ನು ಬಳಸದೆ ಒಂದು ಬೆಸ್ಟ್ ಆಪ್ಷನ್ ಯಾವುದು ಅಂತಂದರೆ ದಟ್ ಈಸ್ ಲೀಗಲ್ ಅಡಾಪ್ಷನ್ ಆಫ್ ದ ಚೈಲ್ಡ್, ಅಂದರೆ ಮಗುವನ್ನು ದತ್ತು ತಗೊಳ್ಳೋದು ಇವೆಲ್ಲ ಟೆಕ್ನಾಲಜಿಗಿಂತ ಬೆಸ್ಟ್ ಆಪ್ಷನ್ ಆಗಿದೆ. ಯಾಕೆ ಅಂತಂದರೆ ಒಂದು ಅನಾಥ ಮಗುವಿಗೆ ತಂದೆ ತಾಯಿನೂ ಸಿಗ್ತಾರೆ, ಹಾಗೂ ಇನ್ಫರ್ಟೈಲ್ ಕಪಲ್ಲಿಗೆ ಒಂದು ಮಗುನೂ ಸಿಗ್ತಾ ಇದೆ. ಓಕೆ, ಸೊ ಇದರಿಂದ 3 ಜನನೂ ಬೆನಿಫಿಟ್ ಆಗ್ತಾರೆ. ಹಾಗಾಗಿ ದಿಸ್ ಈಸ್ ಅ ಬೆಸ್ಟ್ ಮೆಥಡ್ ಫಾರ್ ದ ಇನ್ಫರ್ಟೈಲ್ ಕಪಲ್ ಟು ಹ್ಯಾವ್ ದ ಚಿಲ್ಡ್ರನ್. ಓಕೆ, ಸೊ ಇದಿಷ್ಟು ಏನಾಗಿತ್ತು ಅಂತಂದರೆ ಅಬೌಟ್ ದ ಆರ್ಟ್ಸ್. ಅದಲ್ಲದೆ ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಐ ಹೋಪ್ ನಿಮಗೆ ಕ್ಲಾಸಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನೋಟ್ಸ್ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಬಹುದು. ಇನ್ನು ಉಳಿದಿರುವಂತಹ ಬೇರೆ ಯಾವ ಚಾಪ್ಟರ್ ಮೇಲೆ ನಿಮಗೆ ಟಾಪಿಕ್ಗಳು ಡಿಸ್ಕಸ್ ಆಗಬೇಕು ಅಂತ ಹೇಳಿ ಡೂ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಐ ವಿಲ್ ಚೆಕ್ ಆ್ಯಂಡ್ ಅಪ್ಲೋಡ್ ಅ ವಿಡಿಯೋ ಆನ್ ದ್ಯಾಟ್.
ಹೋಪ್ ಯು ಆರ್ ಎಂಜಾಯಿಂಗ್ ದ ಕ್ಲಾಸಸ್. ನಿಮಗೆ ಕ್ಲಾಸಸ್ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್. ಹಾಗೂ ಬೇರೆಯವ್ರಿಗೂ ಶೇರ್ ಮಾಡಿ, ಇದರಿಂದ ಅವ್ರಿಗೂ ಹೆಲ್ಪ್ ಆಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಹ್ಯಾಪಿ ಲರ್ನಿಂಗ್.